ಇರಾನ್ ಹಾಗೂ ಅಮೆರಿಕ ಮಧ್ಯೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಪೂರ್ವ ಒಪ್ಪಂದಗಳಿಗೆ ಒಪ್ಪದೆ ನಾವು ಈ ಒಂದು ಶಾಂತಿ ಸಭೆಗೆ ಬರೋದಿಲ್ಲ ಅಂತ ಹೇಳ್ಕೊಂಡು ಇರಾನ್ ಹೇಳ್ತಾ ಇದೆ. ಬರೋಬ್ಬರಿ 10 ಕಂಡೀಷನ್ ಹಾಕಿದೆ. ಸೊ ಅಡ್ವಾನ್ಸ್ಲಿ ಇದಕ್ಕೆ ಒಪ್ಪಿಗೆ ಸೂಚಿಸದಿದ್ದರೆ ನಾವು ಈ ಒಂದು ಶಾಂತಿ ಸಭೆಗೆ ಬರೋದಿಲ್ಲ. ಅಮೆರಿಕದ ಎದುರು ಷರತ್ತುಗಳನ್ನ ವಿಧಿಸ್ತಾ ಇದೆ ಇರಾನ್. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಸಭೆಗೆ ವೇದಿಕೆ ಸಜ್ಜಾಗಿದೆ. ಈಗಾಗಲೇ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2 ನಿಯೋಗ ಇರುವಂತದ್ದು. ಅಮೆರಿಕದ ಉಪಾಧ್ಯಕ್ಷ ಕೂಡ ಬಂದಿರೋದು ನಿಯೋಗದ ಜೊತೆಗೆ. ಇರಾನ್ ನಿಯೋಗ ಕೂಡ ಅಲ್ಲಿಗೆ ಬಂದಿದೆ. ಇರಾನ್ ನಿಯೋಗದ ಜೊತೆಗೆ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಚರ್ಚೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಶಾಂತಿ ಸಂಧಾನದ ಮುಂದಾಳತ್ವ ವಹಿಸಿರುವಂತದ್ದು ಪ್ರಮುಖವಾಗಿ ಪಾಕಿಸ್ತಾನ ಮತ್ತು ಚೈನಾ. ಸೊ ಇರಾನ್ ನಿಯೋಗ ಮೊದಲಿಗೆ ಪಾಕಿಸ್ತಾನ ಪ್ರಧಾನಿ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಇರಾನ್ ಬೇಡಿಕೆಗಳು ಏನೇನು ಅನ್ನೋ ಬಗ್ಗೆ ಮಾತುಕತೆಗೆ ಸನ್ನದ್ಧ ಆಗಿದೆ ವೇದಿಕೆ. ಬೇಡಿಕೆಗಳನ್ನ ಒಪ್ಪದಿದ್ರೆ ಶಾಂತಿ ಸಭೆ ಬಹಿಷ್ಕಾರಕ್ಕೆ ನಿರ್ಧಾರವನ್ನ ಮಾಡಲಾಗಿರೋದು. ಅಮೆರಿಕ ಷರತ್ತುಗಳಿಗೆ ಒಪ್ಪಿಕೊಂಡ್ರೆ ಮಾತ್ರವೇ ಶಾಂತಿ ಸಭೆ ನಡೆಯುತ್ತೆ. ಆ ಒಂದು ಶಾಂತಿ ಸಭೆಗೆ ಇರಾನ್ನ ನಿಯೋಗ ಹೋಗುತ್ತೆ. ಅಮೆರಿಕ ಪರವಾಗಿ ಬಂದಿರುವ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್, ಮೊಹಮ್ಮದ್ ಭಗೀರ್ ನೇತೃತ್ವದಲ್ಲಿ ಬಂದಿರುವಂತಹ ಇರಾನ್. ರಾಜಧಾನಿಯಲ್ಲಿ 2 ರಾಷ್ಟ್ರಗಳ ನಿಯೋಗ ಬಂದಿರುವಂತದ್ದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗು ಸಂಚಾರಕ್ಕೆ ಇರಾನ್ ಅಡ್ಡಿಪಡಿಸಿದೆ. ಯಾಕಂದ್ರೆ ಇಸ್ರೇಲ್ ಏನಿದೆ ಲೆಬನಾನ್ ಮೇಲೆ ಪದೇ ಪದೇ ಅಟ್ಯಾಕ್ ಅನ್ನ ಮುಂದುವರಿಸ್ತಾ ಇದೆ. ಸುಮಾರು 300ರಿಂದ 400 ಮಂದಿ ಲೆಬನಾನಿಗರು ಸಾವನ್ನಪ್ಪಿದ್ದಾರೆ. ಸೊ ಶಾಂತಿ ಸಭೆಗೆ ನಾವೆಲ್ಲರೂ ಕೂಡ ಬದ್ಧ ಅಂತ ಹೇಳ್ಕೊಂಡು ಅಮೆರಿಕ ಹೇಳಿದ್ದೇ ಬಂತು ಬಿಟ್ರೆ ಅದೆಲ್ಲ ಮಾತಿಗೆ ಸೀಮಿತ ಆಗಿ ಹೋಗಿತ್ತು. ಯಾಕಂದ್ರೆ ಇಸ್ರೇಲ್ ಏನಿದೆ ತನ್ನ ದಾಳಿಯನ್ನು ನಾವು ನಿಲ್ಲಿಸೋದಿಲ್ಲ, ನಮ್ಮ ಹಿತರಕ್ಷಣೆಗೋಸ್ಕರ ನಾವು ಈ ಅಟ್ಯಾಕ್ ಅನ್ನ ಲೆಬನಾನ್ ಮೇಲೆ ಮಾಡ್ತಿರೋದು ಅಂತ ಹೇಳ್ಕೊಂಡು ಇಸ್ರೇಲ್ ಹೇಳ್ತಾನೆ ಬರ್ತಾ ಇತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜೇಗೌಡ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜೇಗೌಡ್ರೆ, ಸದ್ಯಕ್ಕೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ರಾಜಿ ಸಂಧಾನ ಶಾಂತಿ ಸಭೆಯ ಮಾತುಕತೆ ಆರಂಭ ಆಗಿದೆ. ಸೊ ಇರಾನ್ ಇಟ್ಟಿರುವಂತಹ ಷರತ್ತುಗಳು ಏನೇನು? ಮೊದಲಿಗೆ ಪಾಕಿಸ್ತಾನದ ಪ್ರಧಾನಿ ಜೊತೆ ಮಾತುಕತೆ ಆಗ್ತಿದೆಯಲ್ಲ, ಇಲ್ಲಿ ಏನೇನೆಲ್ಲ ಡಿಸ್ಕಷನ್ ಆಗಬಹುದು? ಧನುಶ್ರೀ, ಏನಂತಂದ್ರೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಸಭೆ ನಿರ್ಧಾರ ಆಗಿತ್ತು, ಪೂರ್ವ ನಿರ್ಧಾರ ಆಗಿತ್ತು. ಅಮೆರಿಕದಿಂದ ಮತ್ತೆ ಇರಾನ್ನಿಂದ 2 ರಾಷ್ಟ್ರಗಳ ನಿಯೋಗ ಅಂದ್ರೆ ಅವರ ಅಧಿಕಾರಿಗಳು ಬಂದು ಶಾಂತಿ ಸಭೆಗೆ ರೆಡಿ ಆಗಿದ್ರು. ಯಾವಾಗ ಒಂದು ಕದನ ವಿರಾಮ ಘೋಷಣೆ ಆದ ಬಳಿಕ ಒಂದು ಶಾಂತಿ ಸಭೆ ಮಾಡಿ ಆ ಕದನ ವಿರಾಮವನ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಶಾಂತಿ ಸಭೆಯನ್ನ ಫಿಕ್ಸ್ ಮಾಡಿದ್ರು. ಆದ್ರೆ ಯಾವಾಗ ಇಸ್ರೇಲ್ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತೋ, ಅಲ್ಲಿ ಅವರು ಉಗ್ರರ ಮೇಲೆ ಹಿಜ್ಬುಲ್ಲಾ ಉಗ್ರರ ಮೇಲೆ ನಾವು ಅಟ್ಯಾಕ್ ಮಾಡ್ತಾ ಇದ್ವಿ, ನಾವು ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಅನ್ನೋ ಕಾರಣವನ್ನ ಇಟ್ಕೊಂಡು ಇಸ್ರೇಲ್ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತೋ, ಆಗ ಇರಾನ್ ತನ್ನ ನಿರ್ಧಾರದಿಂದ ಹಿಂದೆ ಸರಿತು. ಆದ್ರೆ ಆ ನಿಯೋಗ ಏನು ಡೆಲಿಗೇಷನ್ ಬಂದಿದ್ದಾರೆ ಇರಾನ್ನಿಂದ, ಆ ಡೆಲಿಗೇಷನ್ ಪಾಕಿಸ್ತಾನದಲ್ಲೇ ಇದ್ದಾರೆ. ಆದ್ರೆ ಶಾಂತಿ ಸಭೆಗೆ ಹೋಗುವ ಬಗ್ಗೆ ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ. ಯಾಕಂತಂದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಹೇಳ್ತಾ ಇರೋದು, ನಾವು ಇರಾನ್ ಜೊತೆ ಕದನ ವಿರಾಮ ಘೋಷಣೆ ಮಾಡಿದ್ದೀವಿ, ಆದ್ರೆ ಲೆಬನಾನ್ನ ಇರಾನ್ನ ಭಾಗವಾಗಿ ನಾವು ನೋಡ್ತಾ ಇಲ್ಲ ಅನ್ನೋದು ಅಮೆರಿಕ ಮತ್ತೆ ಇಸ್ರೇಲ್ ವಾದ ಆಗಿದೆ. ಆದ್ರೆ ಇರಾನ್ ವಾದ ಏನಾಗಿದೆ ಅಂತಂದ್ರೆ, ಲೆಬನಾನ್ ಕೂಡ ನಮಗೆ ಸೇರಿದ್ದು, ನಾವು ಅದರ ಅಂದ್ರೆ ಈ ಯುದ್ಧದ ಪಾರ್ಟ್ ಅಲ್ಲಿ ಲೆಬನಾನ್ ಕೂಡ ಬರುತ್ತೆ, ನೀವು ಅದನ್ನ ಬೇರ್ಪಡಿಸಿ ಇದ್ ಮಾಡೋಂಗಿಲ್ಲ ಅನ್ನೋ ಕಾರಣಕ್ಕೆ ಹಾರ್ಮುಜ್ ಜಲಸಂಧಿ ಏನಿದೆ ಅದನ್ನ ಮತ್ತೆ ಬಂದ್ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡೋದ್ರಿಂದ ಇಂಧನದ ದರ ಗಗನಕ್ಕೇರುವಂತ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ 43 ಮಂಜೇಗೌಡ್ರನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ, ಗಮನಿಸ್ತಾ ಹೋಗ್ಬೋದು. ಈಗ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆ ಆಗ್ತಾ ಇದೆ. ಬಟ್ ಇರಾನ್ ಮಾತ್ರ ಡೈರೆಕ್ಟ್ ಆಗಿ ಆ ಒಂದು ಶಾಂತಿ ಸಭೆಗೆ ಹೋಗ್ತಾ ಇಲ್ಲ. ಬದಲಾಗಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಜೊತೆ ಇರಾನ್ನ ನಿಯೋಗ ಮಾತುಕತೆ ನಡೆಸ್ತಾ ಇದೆ. ಏನಪ್ಪಾ ಅಂತಂದ್ರೆ, ಮೊದಲು ನೀವಿಲ್ಲೂ ಒಪ್ಕೊಳ್ಳಿ, ನಾವು ಕೊಟ್ಟಿರುವಂತಹ 10 ಷರತ್ತುಗಳು ಏನಿದೆ ಆ ಷರತ್ತುಗಳಿಗೆ ಇಲ್ಲೇ ನೀವು ಓಕೆಯನ್ನ ಮಾಡಿ, ಇಲ್ಲಿ ನೀವು ಓಕೆ ಮಾಡಿದ್ರಿ ಅಂತಂದ್ರೆ ನಾವು ಶಾಂತಿ ಸಭೆಗೆ ಹೋಗ್ತೀವಿ, ಅವರ ಮಾತುಗಳನ್ನು ನಾವು ಕೂಡ ಆಲಿಸ್ತೀವಿ, ಅದಾದ ಮೇಲೆ ಏನು ಅನ್ನುವಂಥ ವಿಚಾರಕ್ಕೆ ನಿರ್ಧಾರವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ಕೊಂಡು ಇರಾನ್ ನಿಯೋಗ ಪಟ್ಟು ಹಿಡಿದು ನಿಂತಿದೆ. ಯಾಕಂದ್ರೆ
ಈ ಒಂದು ಯುದ್ಧ ಯಾವಾಗ ಆರಂಭ ಆಗುತ್ತೆ, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯಾವಾಗ ಅಟ್ಯಾಕ್ ಮಾಡ್ತಾರೆ ನೋಡಿ, ಯಾವ ಮುಸ್ಲಿಂ ರಾಷ್ಟ್ರಗಳು ಕೂಡ ಇರಾನ್ ಪರವಾಗಿ ನಿಂತಿರಲಿಲ್ಲ. ಬದಲಾಗಿ ಲೆಬನಾನಿಗರು ಮಾತ್ರ ಇಲ್ಲಿ ಇರಾನ್ ಪರವಾಗಿ ನಿಂತಿದ್ದಂಥದ್ದು. ಯಾವಾಗ ಈ ಒಂದು ಅಟ್ಯಾಕ್ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ, ಇರಾನ್ನ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಇಸ್ರೇಲ್ ಮತ್ತು ಅಮೆರಿಕ ಮಾಡೋಕೆ ಶುರುವಾಗುತ್ತೆ ನೋಡಿ, ಆಗ ಲೆಬನಾನಿಗರು ಎದ್ದು ನಿಲ್ತಾರೆ. ಅವರೂ ಕೂಡ ಇಸ್ರೇಲ್ ಮೇಲೆ, ಅಂದರೆ ಇಸ್ರೇಲ್ ಪಕ್ಕದಲ್ಲೇ ಇರುವಂಥದ್ದು ಲೆಬನಾನ್, ಹಾಗಾಗಿ ಪಕ್ಕದ ರಾಷ್ಟ್ರ ಇಸ್ರೇಲ್ ಮೇಲೆ ಲೆಬನಾನಿಗರು ಮತ್ತೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಸೊ ಆವಾಗ ನೋಡಿ ಅಫಿಷಿಯಲ್ ಆಗಿ ಲೆಬನಾನ್ ಈ ಒಂದು ಯುದ್ಧಕ್ಕೆ ಎಂಟ್ರಿ ಆಗಿರುತ್ತೆ. ಈಗ ಮತ್ತೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ನಮ್ಮ ಪ್ರತಿನಿಧಿ ಮಂಜೇಗೌಡ್ರೆ ಆಗ್ಲೇ ನೀವು ಹೇಳ್ತಾ ಇದ್ರಿ ಈಗ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ ಅಂತ. ಆ ಷರತ್ತುಗಳಲ್ಲಿ ಮೇನ್ ಹೈಲೈಟ್ಸ್ಗಳು ಏನೇನಿದೆ ಅಂತ? ಏನಂತಂದ್ರೆ ಧನುಶ್ರೀ, ಅಮೆರಿಕ ಮತ್ತೆ ಇಸ್ರೇಲ್ ನಮ್ಮ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರ್ದು. ಮತ್ತೆ ಯುರೇನಿಯಂನ ನಾವು ಸಂಗ್ರಹ ಮಾಡ್ತಾ ಇರೋದ್ರಿಂದ ಅಮೆರಿಕ ನಮ್ಮ ಮೇಲೆ ಟಾರ್ಗೆಟ್ ಮಾಡಿದೆ. ಆದ್ರೆ ನಮ್ಮ ಯುರೇನಿಯಂ ಏನ್ ಸಂಗ್ರಹ ಮಾಡಿದೀವಿ, ನಮ್ಮ ಹತ್ರ ಏನ್ ಯುರೇನಿಯಂ ಇದೆ ಅದ್ರ ಮೇಲೆ ಅಮೆರಿಕ ಯಾವುದೇ ರೀತಿ ದಾಳಿ ಮಾಡೋ ಹಾಗಿಲ್ಲ. ನಮ್ಮ ಸಂಗ್ರಹಕ್ಕೆ ಅವ್ರು ಅಡ್ಡಿ ಮಾಡೋ ಹಾಗಿಲ್ಲ. ನಾವು ಅಪಾಯ ಬರ್ದೇ ಇರೋ ರೀತಿ ಯುರೇನಿಯಂನ ಸಂಗ್ರಹ ಮಾಡಿ ಅದನ್ನ ನಾವು ಏನು ವಿದ್ಯುತ್ ಉತ್ಪಾದನೆ ಇರ್ಬೋದು, ಈ ರೀತಿ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ತೀವಿ. ಆದ್ರೆ ನಮ್ಮನ್ನ ನೀವು ಇಸ್ರೇಲ್ ಕಾರಣಕ್ಕೆ ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಯುದ್ಧವನ್ನ ಘೋಷಣೆ ಮಾಡೋಗಿಲ್ಲ. ಮುಂದೆ ಕೂಡ ಯುದ್ಧ ಘೋಷಣೆ ಮಾಡಲ್ಲ ಅಂತ ನೀವು ಈ ರೀತಿ ಒಪ್ಪಂದ ಮಾಡ್ಕೋಬೇಕು ನಮ್ಮ ಜೊತೆ. ಹಾಗಾದ್ರೆ ಮಾತ್ರ ನಾವು ಆರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಆರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಆರ್ಮುಜ್ ಜಲಸಂಧಿಯಲ್ಲಿ ಬಾಂಬ್ಗಳನ್ನ ಅಡಗಿಸಿ ಇಡಲಾಗಿದೆ ಅಂತ ಇರಾನ್ನ ಕೆಲವೊಂದಿಷ್ಟು ಮಾಧ್ಯಮಗಳು ಆ ರೀತಿ ಬಾಂಬ್ನ ಅಡಗಿಸಿಟ್ಟಿದ್ದಾರೆ, ಜಲ ಬಾಂಬ್ಗಳನ್ನ ಅಡಗಿಸಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ವರದಿಯಾಗಿದೆ. ಅದೇ ಕಾರಣಕ್ಕೆ ಅಮೆರಿಕ ಕೂಡ ಆರ್ಮುಜ್ ಜಲಸಂಧಿಯನ್ನ ದಾಟಿ ಬರುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಈಗ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಏನಾದ್ರೂ ಒಂದು ವೇಳೆ ಶಾಂತಿ ಸಭೆಗೆ ಒಪ್ಪಂದ ಬಂದ್ರೆ, ಶಾಂತಿ ಸಭೆ ಆದ್ರೆ ಮಾತ್ರ ಆರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ. ಆರ್ಮುಜ್ ಜಲಸಂಧಿ ಓಪನ್ ಆದ್ರೆ ಮಾತ್ರ ಏನು ಇಂಧನದ ದರ ಏರುಪೇರು ಆಗ್ತಾ ಇದೆ, ಗ್ಯಾಸ್ಗಳು ಸಿಗ್ತಾ ಇಲ್ಲ, ಸಂಕಷ್ಟ ಎದುರಾಗಿದೆ, ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ ಅನ್ನೋದು ಅಮೆರಿಕಕ್ಕೆ ಖಂಡಿತವಾಗ್ಲೂ ಗೊತ್ತು. ಅಮೆರಿಕಕ್ಕೆ ಒಂದು ಒಪ್ಪಂದ ಆಗ್ಲೇಬೇಕು, ಶಾಂತಿ ಸಭೆ ಆಗ್ಬೇಕು, ಕದನ ವಿರಾಮ ಘೋಷಣೆ ಆಗ್ಬೇಕು ಅನ್ನೋದು ಅಮೆರಿಕದ ಬಹುದೊಡ್ಡ ಬಯಕೆ ಆಗಿದೆ. ಆದ್ರೆ ಇಸ್ರೇಲ್ ಮಾತ್ರ ಇರಾನ್ ಮೇಲೆ ತನ್ನ ದಾಳಿಯನ್ನ ನಡೆಸ್ತಾನೆ ಇದೆ. ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಪ್ಪಂದಗಳಿಗೂ ನಾವು ರೆಡಿ ಇಲ್ಲ ಅನ್ನೋದು ಇಸ್ರೇಲ್ ಮೆಂಟಾಲಿಟಿ ಆಗ್ಬಿಟ್ಟಿದೆ. ಹಾಗಾಗಿ ಈ ಯುದ್ಧಕ್ಕೆ ಇನ್ನೂ ಫುಲ್ ಸ್ಟಾಪ್ ಸಿಕ್ಕಿಲ್ಲ. ಓಕೆ ಮಂಜೇಗೌಡ, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಹರ್ಮುಜ್ ಜಲಸಂಧಿ ಇರಾನ್ಗೆ ಬಹುದೊಡ್ಡ ವೆಪನ್ ಅಂತಾನೆ ಹೇಳಬಹುದು. ಬಟ್ ಅಮೆರಿಕ ಹೇಳಿದ್ರು ಕೂಡ ಈಗ ಮತ್ತೆ ಹರ್ಮುಜನ್ನ ಲೆಬನಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡುತ್ತೆ ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಹರ್ಮುಜನ್ನ ಬಂದ್ ಮಾಡಿದ್ದಾರೆ. ಬಟ್ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಇಸ್ರೇಲ್ ಮತ್ತು ಅಮೆರಿಕ ಮಧ್ಯೆನೇ ಸಂಬಂಧ ಸರಿ ಇಲ್ಲ ಅನ್ನುವಂಥದ್ದು ಇಲ್ಲಿ ಪದೇ ಪದೇ ಪ್ರೂವ್ ಆಗ್ತಿದೆಯಲ್ಲ, ಹೇಗೆ ಅಂತಿದ್ದು? ಖಂಡಿತವಾಗ್ಲೂ ಅದೇ ರೀತಿ ಆಗ್ತದೆ ಧನುಶ್ರೀ. ಏನಂತಂದ್ರೆ ಇಸ್ರೇಲ್ ಯಾವುದೇ ಒಪ್ಪಂದಗಳಿಗೂ ಬರ್ಲಿಕ್ಕೆ ರೆಡಿ ಇಲ್ಲ. ಆದ್ರೆ ಅಮೆರಿಕ ಮಾತ್ರ ಕದನ ವಿರಾಮ ಘೋಷಣೆ ಮಾಡ್ತೀವಿ, ಕದನ ವಿರಾಮಕ್ಕೆ ಬರ್ತಾರೆ, ಇರಾನೇ ನಮ್ಮನ್ನ ಬೇಡ್ಕೊಳ್ತಾ ಇದೆ, ಬೆಗ್ ಮಾಡ್ತಾ ಇದಾರೆ ಮಾತ್ರ ಕದನ ವಿರಾಮಕ್ಕೋಸ್ಕರ ಅಂತ ಹೇಳ್ಕೊಂಡು ಅಮೆರಿಕನೇ ಒಂದ್ ರೀತಿ ಪರೋಕ್ಷವಾಗಿ ಇರಾನ್ ಹತ್ರ ಬೆಗ್ ಮಾಡ್ತಾ ಇದೆ, ಕದನ ವಿರಾಮ ಘೋಷಣೆ ಮಾಡ್ಕೊಳ್ಳೋಣ, ಬೇಡ ಯುದ್ಧ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಈಗ ಶಹಬಾಜ್ ಶರೀಫ್ ಏನಿದ್ದಾರೆ ಅವರು ಇರಾನ್ ನಿಯೋಗದ ಹತ್ರ ಮಾತನಾಡಿಕೊಂಡು ಅಮೆರಿಕದ ಹತ್ರ ಹೋಗಿ ಈ ರೀತಿ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ನಾವೇನ್ ಹೇಳ್ಬೇಕು ಅಂದ್ರೆ ಆ ಒಪ್ಪಂದಗಳಿಗೆ ನಿಮ್ಮ ಒಪ್ಪಿಗೆ ಇದೆಯಾ ನನ್ನ ಕನ್ಫರ್ಮ್ ಮಾಡ್ಕೊಂಡು ಅದಾದ ಬಳಿಕ ಅಮೆರಿಕ ಏನ್ ನಿರ್ಧಾರ ತಗೊಳ್ಳುತ್ತೆ ಅದ್ರ ಮೇಲೆ ಶಾಂತಿ ಸಭೆ ನಿರ್ಧಾರವಾಗಿ ಶಾಂತಿ ಸಭೆ ಮಾಡ್ತಾರೆ. ಧನುಶ್ರೀ ಮಂಜೇಗೌಡ, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಹಾಗೆ ಸಂಪರ್ಕದಲ್ಲಿ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಸಂಜೀವ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಫೈನಲಿ ಫುಲ್ ಸ್ಟಾಪ್ ಇಡ್ತಾರೆ ಅನ್ನುವಂಥ ಒಂದು ಕ್ಷಣ ಹತ್ರ ಬರ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇರಾನ್, ಇಸ್ರೇಲ್, ಮತ್ತು ಅಮೆರಿಕ ಮಧ್ಯೆ ರಾಜಿ ಸಂಧಾನ ಶಾಂತಿ ಸಭೆ ನಡೀತಾ ಇದೆ. ಇದು ಸಕ್ಸಸ್ ಆಗಬಹುದಾ, ಹೇಗೆ ಸರ್? ಪ್ರೆಡಿಕ್ಷನ್ ಚೆನ್ನಾಗಿದೆ ಸದ್ಯಕ್ಕೆ. ಬಟ್ ಆದ್ರೆ ಎರಡು ವಿಷಯಗಳಲ್ಲಿ ಬಹಳ ಇಂಪಾರ್ಟೆಂಟ್ ನೋಟ್ ಮಾಡ್ಕೋಬೇಕಾಗಿತ್ತಂದ್ರೆ, ಈಗ ಸದ್ಯಕ್ಕೆ ಪಾಕಿಸ್ತಾನದ ಇಂಟ್ರೆಸ್ಟ್ ಏನು ಅಮೆರಿಕ ಮತ್ತು ಇರಾನ್ನ ಯುದ್ಧ ನಿಲ್ಸೋದಕ್ಕೆ? ಸ್ವಲ್ಪ ನಾವು ಇತಿಹಾಸಕ್ಕೆ ನೋಡಕ್ ಹೋದಾಗ ಈಗ ಸದ್ಯಕ್ಕೆ ಪಾಕಿಸ್ತಾನ ಏನು FATF ಒಂದು ಗ್ರೇ ಲಿಸ್ಟ್. ಹೇಳಿ ಸರ್, ಹೇಳಿ. ಬಟ್ ಸಡನ್ ಆಗಿ ಪಾಕಿಸ್ತಾನಕ್ಕೆ ಒಂದು ಒಳ್ಳೆ ಪ್ಯಾಕೇಜ್ ಸಿಗೋ ಚಾನ್ಸಸ್ ಈಗ ಒಂದು ಹೋದ ವರ್ಷದ ಎಕನಾಮಿಕ್ ಕೊಲ್ಯಾಪ್ಸ್ ಆದಾಗಿಂದ. ಇದು ಪಾಕಿಸ್ತಾನದ ಅಡ್ವಾಂಟೇಜ್. ಅಮೆರಿಕದ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಟ್ರಂಪ್ನವರಿಗೆ ಯಾವುದೇ ರೀತಿಯಾದ ಒಂದು ಎಕ್ಸಿಟ್ ಸ್ಟ್ರಾಟಜಿ ಸಿಗೋದು ಕಷ್ಟ ಆಗೋಯ್ತು. ಯಾಕಪ್ಪ ಅಂತಂದ್ರೆ, ಅವ್ರು ಅನ್ಕೊಂಡಾಗೆ ಫೆಬ್ರವರಿ 28ರಿಂದ ಅವ್ರಿಗೆ ಅನ್ಕೊಂಡಿದ್ದೇನೆ 2-3 ದಿನದಲ್ಲಿ ಯುದ್ಧ ಮುಗಿದು ಹೋಗುತ್ತೆ ಅನ್ಕೊಂಡಿದ್ದು. ಹೌದು, ಆ ಯುದ್ಧ ಮುಗಿಲಿಲ್ಲ. ಆ ಯುದ್ಧ ಮುಗಿಲಾರ್ದಕ್ಕೆ
ಅವರು ಇರಾನ್ನ ಒಂದು ಫೈರ್ ಪವರ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಹ್ಮ್ ಈಗ ಸದ್ಯಕ್ಕೊಂದು ಶಾಂತಿ ಒಂದು ಟಾಕ್ಸ್ ಏನಿದಾವಲ್ಲ, ಅದೊಂದು ಡಿಸ್ಕಷನ್ಸ್ ಏನಿದಾವಲ್ಲ, ಹ್ಮ್ ಆ ಡಿಸ್ಕಷನ್ಸ್ ಅಮೆರಿಕ ಮತ್ತು ಪಾಕಿಸ್ತಾನಕ್ಕೆ ಇರೋ ಒಂದು ಕನ್ವೀನಿಯನ್ಸ್. ಹ್ಮ್ ಇದನ್ನ ನಾವು ಅಲ್ಲಿಗಳಕ್ ಆಗೋದಿಲ್ಲ. ಓಕೆ ಇದೊಂಥರ ಸ್ಟೇಜ್ ಮ್ಯಾನೇಜ್. ಇದು ಪಾಕಿಸ್ತಾನನೇ ಯಾಕೆ ಮೀಡಿಯೇಷನ್ಗೆ ಮುಂದೆ ಬಂತು, ಇದು ಅಮೆರಿಕ ಅಧ್ಯಕ್ಷರಿಗೆ ಒಂದು ಕನ್ವೀನಿಯನ್ಸ್ ಇದು. ಈ ಹಿಂದೆ ಆಸಿಮ್ ಮುನೀರ್ ಅವರೊಂದು ವಿಸಿಟ್ ಮಾಡಿದಾಗ ಆಮೇಲೆ ಡೊನಾಲ್ಡ್ ಟ್ರಂಪ್ ಏನ್ ಅಶ್ಯೂರೆನ್ಸ್ ಕೊಟ್ರು. ಈಗ ಸ್ವಲ್ಪ ದಿನಗಳ ಹಿಂದೆ ಪ್ಯಾಲೆಸ್ಟೀನ್ ನಲ್ಲಿ ಒಂದು ಟ್ರಂಪ್ನವರು ಮಾತಾಡಿದಾಗ ಪಾಕಿಸ್ತಾನದ ಒಂದು ಆರ್ಮಿ ಚೀಫ್ಗೆ ಟ್ರಂಪ್ ಅವ್ರು ಹೇಳಿದ್ರು, ನೀವು ಒಳಗೆ ಏನ್ ಮಾತಾಡಿದ್ರಿ ನನ್ನನ್ನು ಹೊಗಳಿದ್ರಲ್ಲ ಅದೇ ರೀತಿಯಾಗಿ ಇಲ್ಲೂ ಹೊಗಳ್ರಿ ಅಂತ ಹೇಳಿದ್ರು. ಅಂದ್ರೆ ಏನಪ್ಪಾ ಅಂತಂದ್ರೆ ಇದೊಂಥರ ಸ್ಟೇಜ್ ಮ್ಯಾನೇಜ್ಡ್ ಒಂಥರ ಮೀಡಿಯೇಷನ್ ಪ್ರಾಸೆಸ್. ಇದು ಮೊದಲಿಗೂ ಕೂಡ ಅನ್ಸಿತ್ತು, ಇವತ್ತಿಗೂ ಕೂಡ ನನ್ನ ಅನಿಸಿಕೆ ಪ್ರಕಾರ ಇದು ಪಾಕಿಸ್ತಾನ ಮತ್ತು ಅಮೆರಿಕ ನಡುವೆ ಆಗಿರೋ ಒಂದು ಅಗ್ರಿಮೆಂಟ್. ಇದಕ್ಕೆ ಇಸ್ರೇಲು ಕೂಡ ಒಂದು ಸಿಗ್ನೇಚರ್ ಹಾಕಿದೆ ಅಂತ ಹೇಳ್ಬೋದು ನಾವು. ಸರ್, ಇದಕ್ಕೆ ಪೂರಕ ಏನು ಹಾಗೆ ಮೊನ್ನೆನೂ ಕೂಡ ಅಷ್ಟೇ ಪಾಕಿಸ್ತಾನದ ಒಬ್ಬ ಸಚಿವರು ಒಂದು ಪೋಸ್ಟ್ ಅನ್ನ ಫಾರ್ವರ್ಡ್ ಪೋಸ್ಟ್ ಅನ್ನ ಡೈರೆಕ್ಟ್ ಆಗಿ ಟ್ವೀಟ್ ಮಾಡ್ತಾರೆ, ಅದಾದ್ಮೇಲೆ ವೈರಲ್ ಆದ್ಮೇಲೆ ಅದನ್ನ ಡಿಲೀಟ್ ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಪಾಕಿಸ್ತಾನ ಸರ್ಕಾರದ ಕೆಲ ಸಚಿವರು ಏನ್ ಮಾಡ್ತಿದ್ದಾರೆ, ಇರಾನ್ ನಲ್ಲಿ ಒಂದು ಶಾಲೆ ಮೇಲೆ ಆಗಿರುವಂತಹ ಅಟ್ಯಾಕ್ ಅಲ್ಲಿ ಸತ್ತಂತಹ ವಿದ್ಯಾರ್ಥಿಗಳ ಬ್ಯಾಗ್ಗಳನ್ನೆಲ್ಲ ಇಟ್ಟು ಫ್ಲೈಟ್ ನಲ್ಲಿ ಒಂದು ಶೋಕಾಚರಣೆ ಮಾಡೋ ರೀತಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಪಾಕಿಸ್ತಾನ ಯಾರ ಪರವಾಗಿ ನಿಲ್ತಾ ಇದೆ, ಯಾರ ಪರವಾಗಿ ಮಾತನಾಡ್ತಿದೆ ಅಂತ? ಈಗ ಪಾಕಿಸ್ತಾನನ್ನು ಯಾರ ಪರವಾಗಿ ನಿಲ್ತಿದ್ದಾರೆ ಅನ್ನೋದು ಚಿನ್ನ ಮುಂಚೆ ಅಮೆರಿಕ ಪಾಕಿಸ್ತಾನದಲ್ಲಿ ಇರೋದೊಂದು ಧರ್ಮ ಸಂಕಟ ಏನಪ್ಪಾ ಅಂತಂದ್ರೆ ಅದು ಅಮೆರಿಕಾಗೂ ಗೊತ್ತು. ಈಗ ಅಮೆರಿಕ ಮುಂದೆ ಏನಾದ್ರೂ ಈ ಟಾಕ್ಸ್ ಕೊಲ್ಯಾಪ್ಸ್ ಆದ್ರೆ ಬಲೂಚಿಸ್ತಾನ್ ಮೂಲಕವಾಗಿ ಬೂಟ್ಸ್ ಆನ್ ದ ಗ್ರೌಂಡ್ ಹೋಗ್ಬೇಕು ಅಮೆರಿಕ. ಸೊ ಪಾಕಿಸ್ತಾನದ ಸಮಸ್ಯೆ ಏನಪ್ಪಾ ಅಂತಂದ್ರೆ ಇರಾನ್ ಒಂದು ಇಸ್ಲಾಮಿಕ್ ಕಂಟ್ರಿ, ಅವರನ್ನ ಪೂರ್ಣವಾಗಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅವ್ರು ಇಸ್ಲಾಮಿಕ್ ವರ್ಲ್ಡ್ ಅಲ್ಲ, ಅವ್ರದೊಂದು ಒಂಥರ ಕೆಟ್ಟ ಹೆಸರು ಬರುತ್ತೆ ಅವರಿಗೆ. ಸೊ ಇದನ್ನ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಪಾಕಿಸ್ತಾನದಲ್ಲಿ ಆರ್ಮಿನವರು ಪಾಕಿಸ್ತಾನದಲ್ಲಿ ಡಿಸಿಷನ್ ಮೇಕಿಂಗ್ ಬರೀ ಪೊಲಿಟಿಕಲ್ ಅಥಾರಿಟಿನಲ್ಲಿ ಇಲ್ಲಲ್ಲ, ಇಸ್ಲಾಮಿಸ್ಟ್ ಆಮೇಲೆ ಆರ್ಮಿ ರೂಲರ್ಸ್ ಇದ್ದಾರೆ, ಆರ್ಮಿ ಚೀಫ್ ಇದ್ದಾರೆ. ಇವರಿಬ್ರಿಗೂ ಇಂಟ್ರೆಸ್ಟ್ ಏನು, ಆರ್ಮಿ ಇಂಟ್ರೆಸ್ಟ್ ಏನು, ಪಾಕಿಸ್ತಾನದ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ತಾವೇ ಕಂಟ್ರೋಲ್ ಮಾಡಬೇಕು ಅಂತಂದು. ಆಮೇಲೆ ಇವ್ರು ಇಸ್ಲಾಮಿಸ್ಟ್ ಅವ್ರ ಇಂಟ್ರೆಸ್ಟ್ ಏನು, ನಮ್ಮ ಐಡಿಯಾಲಜಿಕಲಿ ಪಾಕಿಸ್ತಾನ ಇಸ್ಲಾಮಿಕ್ ಸ್ಟೇಟ್ ಅನ್ನೋದು ಎಸ್ಟಾಬ್ಲಿಷ್ ಆಗಬೇಕು. ಈ ಎರಡು ಒಂದು ಉದ್ದೇಶಗಳನ್ನ ಇಟ್ಕೊಂಡು ನಾವು ನೋಡಿದಾಗ ಪಾಕಿಸ್ತಾನ ಇರಾನ್ ಪರವಾಗಿಯೂ ಕೂಡ ಒಂದು ಸಾಫ್ಟ್ ಕಾರ್ನರ್ ತೋರಿಸಿದೆ. ಆಮೇಲೆ ಇದಕ್ಕಾಗಿ ಮೀಡಿಯೇಷನ್ಗೆ ಬರೋ ಒಂದು ಮೇನ್ ಕಾರಣ, ಯಾಕಂದ್ರೆ ಅಫ್ಘಾನಿಸ್ತಾನದಲ್ಲಿ ಆಲ್ರೆಡಿ ಪಾಕಿಸ್ತಾನ ಕೈ ಸುಟ್ಕೊಂಡಿದೆ. ಹೌದು, ಅಮೆರಿಕನ್ ಸಪೋರ್ಟ್ ಮಾಡಿ ಎಲ್ಲ ಇಸ್ಲಾಮಿಕ್ ವರ್ಲ್ಡ್ನವರು ಅವ್ರ ವಿರುದ್ಧವಾಗಿ ಮಾತಾಡಿದ್ರು. ಸೊ ಈಗ ಅಮೆರಿಕ ಸಪೋರ್ಟ್ ಮಾಡೋದು ಒಂದು ಅವ್ರಿಗೆ ಚಾಯ್ಸ್ ಇತ್ತು, ಅಮೆರಿಕ ಜೊತೆ ಯುದ್ಧಕ್ಕೆ ಹೋಗ್ಬೋದಾಗಿತ್ತು. ಬಟ್ ಆ ಯುದ್ಧ ಹೋಗಬಾರದು ಅನ್ನೋ ಒಂದು ಇದಿಟ್ಕೊಂಡು ಪಾಕಿಸ್ತಾನ ಒಂದು ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಮೀಡಿಯೇಷನ್ ಮಾಡೋ ಪ್ರಯತ್ನ ಪಟ್ಟಿದೆ. ಬಟ್ ಇದು ವಿನ್ ವಿನ್ ಸಿಚುವೇಶನ್ ಅಮೆರಿಕಾಗೂ ಕೂಡ ಪಾಕಿಸ್ತಾನಕ್ಕೂ ಕೂಡ. ಇಲ್ಲಿ ಇನ್ನೊಂದು ವಿಚಾರ ಸರ್, ಏನಪ್ಪಾ ಅಂತಂದ್ರೆ ಈಗ ಅಮೆರಿಕದ ನಿಯೋಗ ಕೂಡ ಬಂದಿದೆ, ಇರಾನ್ ನಿಯೋಗ ಕೂಡ ಬಂದಿದೆ. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಶಾಂತಿ ಸಭೆ ಆಗ್ತಿಲ್ಲ. ಇರಾನ್ ನಿಯೋಗ ಹೇಳ್ತಿದ್ಯಂತೆ ಅಂದ್ರೆ ಮೊದಲಿಗೆ ಪಾಕಿಸ್ತಾನ ಪ್ರಧಾನಿ ಹತ್ರ ಮಾತುಕತೆ ಆಗ್ತಿದ್ಯಂತೆ, ನೀವು ಮೊದಲು ನಮಗೆ ಗ್ಯಾರಂಟಿ ಕೊಡಿ ಷರತ್ತಿಗೆ, ನೀವು ಓಕೆನೆ, ಅದಾದ್ಮೇಲೆ ನಾವು ಶಾಂತಿ ಸಭೆಗೆ ಹೋಗ್ತೀವಿ ಅಂತ. ಆಬ್ವಿಯಸ್ಲಿ, ಯಾಕಂದ್ರೆ ಈಗ ಇರಾನದ ಅಪ್ರಿಹೆನ್ಷನ್ಸ್ ಏನಪ್ಪಾ ಅಂತಂದ್ರೆ ಹಿಂದೂ ಕೂಡ ಇಸ್ರೇಲ್ ಮಾಡಿದ ಪ್ರಾಮಿಸಸ್ ಉಳಿದಿಲ್ಲ. ಲಾಸ್ಟ್ ಜೂನ್ ನಲ್ಲಿ ಒಂದು ಏನ್ ಸೀಸ್ ಫೈರ್ ಡಿಕ್ಲೇರ್ ಆಗಿತ್ತು, ಅದಾದ್ಮೇಲೆ ಏನಾಯ್ತು, ಇಸ್ರೇಲ್ ಮತ್ತೆ ಅಟ್ಯಾಕ್ ಮಾಡಿದ್ರು. ಸೊ ಈ ರೀತಿಯಾಗಿ ಇಷ್ಟೊಂದು ಡಿಸ್ಟ್ರಾಯ್ ಮಾಡಿದ್ಮೇಲೆ ಪುನಃ ಇಸ್ರೇಲ್ ಅಮೆರಿಕದ ಸಪೋರ್ಟ್ ಇಂದ ಅಟ್ಯಾಕ್ ಮಾಡಲ್ಲ ಅನ್ನೋದು ಇನ್ ಗ್ಯಾರಂಟಿ. ಹಾಗಾಗಿ ಇರಾನ್ ತನ್ನ ಒಂದು ಷರತ್ತನ್ನು ಇಡ್ತಾ ಇರೋದು. ಕಾರಣ ಯಾಕಪ್ಪ ಅಂತಂದ್ರೆ ಈಗ ಆಲ್ರೆಡಿ 3 ಸರಿ ಈ ರೀತಿಯಾದ ಇನ್ಸಿಡೆಂಟ್ ಆಯ್ತು. ಇರಾನ್ ಈಗ ಒಂದು ಲ್ಯಾಕ್ ಆಫ್ ಟ್ರಸ್ಟ್ ಆಗಿದೆ, ಯಾಕಂದ್ರೆ ಟ್ರಂಪ್ ಪದೇ ಪದೇ ತಮ್ಮ ಹೇಳಿಕೆಯನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಸ್ರೇಲ್ ಕೂಡ ಸೀಸ್ ಫೈರ್ ಅಂತ ಹೇಳಿ ಪುನಃ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಾವು ಒಂದು ಯೋಚನೆ ಮಾಡಿ ನೋಡಿದಾಗ ಹಾಗಾಗಿ ಇರಾನ್ ಮೊದಲು ನಮ್ಗೆ ಅಶ್ಯೂರೆನ್ಸ್ ಕೊಡ್ರಿ ಅಂತ ಒಂದು ಪ್ರೆಜೆಕ್ಟಿ ಕ್ರಿಯೇಟ್ ಆಗ್ತಾ ಇರೋದು.
ಸಂಜೀವ್ ಸರ್, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಜಂಟಿಯಾಗಿ ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಅನ್ನ ಶುರು ಮಾಡ್ತು. ಬಟ್ ಈಗ ಅಟ್ಯಾಕ್ ಮಾಡ್ತಿರುವಂಥದ್ದು ಬರೀ ಇಸ್ರೇಲ್ ಮಾತ್ರ. ಬಟ್ ಇಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಮಧ್ಯೆ ಏನು ಕೂಡ ಸರಿ ಇಲ್ಲ ಅನ್ನುವಂಥದ್ದು ಪದೇ ಪದೇ ಪ್ರೂವ್ ಆಗ್ತಿದೆಯಲ್ಲ. ಇಲ್ಲ 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 ಕ್ವಶನ್ ಅಮೆರಿಕ ಇಸ್ರೇಲ್ ಮಧ್ಯೆ ಏನು ಸರಿ ಇದೆಯೋ ಇಲ್ಲೋ ಅನ್ನೋದಲ್ಲ. ಟ್ರಂಪ್ನವ್ರ ಪಾಲಿಸಿ ಫೇಲ್ ಆಗಿದೆ. ಇಸ್ರೇಲ್ ಇರಾನ್ ಯುದ್ಧ ಅದು ಅವ್ರವ್ರ ವಿಚಾರ. ಅಮೆರಿಕ ಯಾಕೆ ಇಂಟರ್ಫಿಯರ್ ಮಾಡ್ತು ಅನ್ನೋದಿಲ್ಲಿ ಕ್ವಶನ್ ಬಂದಿದೆ. ಅಮೆರಿಕ ಇಂಟರ್ಫಿಯರ್ ಆಗಿದ್ದೇ ಒಂದು ದೊಡ್ಡ ಒಂದು ವಿಚಾರ. ಅಲ್ಲಿ ಡೊಮೆಸ್ಟಿಕ್ ಪಾಲಿಟಿಕ್ಸ್ ಅಲ್ಲಿ ಇವತ್ತು ಅಮೆರಿಕನ್ ಪ್ರೆಸಿಡೆಂಟ್ ಇದ್ದ ರೇಟಿಂಗ್ಸ್ ಎಲ್ಲ ಪೂರಾ ಡೌನ್ ಆಗಿದೆ, ನಂಬರ್ 1. ಆಮೇಲೆ ಪೆಂಟಗಾನ್ ಇಸ್ ನಾಟ್ ಹ್ಯಾಪಿ. ಪೆಂಟಗನ್ ನಲ್ಲಿ ಒಂದು ರಿಫ್ಟ್ ಶುರು ಆಗಿದೆ. ಒಂದು ಹಾಫ್ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಎಂಟ್ರಿ ಆಗ್ಲೇಬಾರ್ದಾಗಿತ್ತು ಅನ್ನೋ ಒಂದು ವಿಚಾರದಲ್ಲಿತ್ತು. ಅವರೆಲ್ಲ 3-4 ಜನ ಮೇಜರ್ ಜನರಲ್ಸ್ ಡಿಸ್ಕಸ್ ಮಾಡ್ಬಿಟ್ರು, ಡಿಮೋಟ್ ಮಾಡ್ಬಿಟ್ರು ಎಷ್ಟೋ ಜನರನ್ನ. ಆಮೇಲೆ ಯಾರು ಸಪೋರ್ಟ್ ಮಾಡಿದಾರಲ್ಲ ಈ ಹೊಗಳ ಬಂಟ್ರು, ಅವ್ರನ್ನೆಲ್ಲ ಪ್ರಮೋಟ್ ಮಾಡಿ ಪೆಂಟಗನ್ ನಲ್ಲಿ ಫಸ್ಟ್ ಟೈಮ್ ವಿಯೆಟ್ನಾಂ ಯುದ್ಧ ಆದ ಮೇಲಿಂದ ನೋಡಿದಾಗ ಅಮೆರಿಕನ್ ಪೆಂಟಗನ್ ಅಲ್ಲಿ ಮೊದಲನೇದಾಗಿ ಒಂದು ಇಂಟರ್ನಲ್ ರಿಫ್ಟ್ ಶುರು ಆಗಿದೆ ಅನ್ನೋ ಒಂದು ವಿಚಾರ ನಾವು ನೋಡ್ಬೋದು ಇಲ್ಲಿ. ಥ್ಯಾಂಕ್ ಯು ಸಂಜೀವ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.